24 ಮೀಟರ್ ಏರಿಸಲಿಕ್ಕೂ ನನಗೆ ಅಪ್ರೂವಲ್ ಇತ್ತು ಗೇಟ್ ಕಮಿಷನ್ ಪ್ಲಾನಿಂಗ್ ಕಮಿಷನ್. ಬಟ್ ಆಗ್ತಾ ಇಲ್ಲ ಸರ್, ಇಲ್ಲಿವರೆಗೂ ಬಂದಂತ ಯಾವ ರಾಜಕಾರಣ ಕ್ಲಿಯರ್ ಮಾಡಿದೆ ಹಾಕ್ಬೋದು ಅಂತ. ಕೆಲವು ಸಮಯ ಸುಪ್ರೀಂ ಕೋರ್ಟ್ ದೃಷ್ಟಿ ಇತ್ತು, ಈಗ ಅದು ಕ್ಲಿಯರ್ ಆದ್ರೆ ಈಗ ಹಾಕ್ಬೋದು. ಮತ್ತೆ ಯಾಕೆ ಮುಂದೆ ಬರ್ತಾ ಇಲ್ಲ ಸರ್? ಮಹಾರಾಷ್ಟ್ರ ಅವರೆಲ್ಲ ಆದರೆ ಅದು ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದೆ, ಹಾಕ್ಬೇಕಾದ್ರೆ 524 ಬಹಳಷ್ಟು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಸರ್. ಭಾಗದ ಮಟ್ಟಿಗೆ ಅದು ನಿಜವಾಗಿ ಒಂದು ರೀತಿಯ ಒಂದು ಈ ಭಾಗದ ಜನರಿಗೆ ಜೀವ ಕೊಡತಕ್ಕ ಜೀವನಾಡಿ ಜೀವಜಲ. ಅದರ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಆದ್ಯತೆ ಕೊಟ್ಟು ತಕ್ಷಣ ಮಾಡಬೇಕು ಸರ್. ಒಂದು ಕಡೆ ಅದು BJP ರಾಜಕೀಯ ಮಾಡ್ತಾ ಇದ್ದಾರೆ, ಆದರೆ ನಮ್ಮ ಸರ್ಕಾರ ಅದಕ್ಕೆ ರಾಜಕೀಯ ಮಾಡ್ತಾ ಇದೆ. ಮತ್ತು ಯಾವುದೇ ಒಂದು ಒಂದು ಆರಾಧನೆ ಮಾಡತಕ್ಕಂಥ ಸ್ಥಳ ಜನ ನಂಬಿಕೆ ಇದೆ. ಅದರ ಹೆಸರು ಕೂಡ ಪೂರ್ತಿಯಾಗಿ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ಅದು ತನಿಖೆಯಿಂದ ವರದಿ ಮಾಡಬೇಕು. ಆದ್ದರಿಂದ ಈಗ ಯಾರು BJPಯವರಾಗಲಿ ಯಾರೇ ಆಗಲಿ ಅದರ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಮಾತನಾಡತಕ್ಕಂಥದ್ದು ಅದು ಯೋಗ್ಯ ಅಲ್ಲ ಸರ್. 15 ವರ್ಷದಿಂದ ವ್ಯಕ್ತಿಯೊಬ್ಬ ಮುಸುಕುದಾರಿ ಹೇಳ್ತಾನೆ ಅಂದಮೇಲೆ ಅದನ್ನ ಎಷ್ಟರ ಮಟ್ಟಿಗೆ ನಿಜ ಅಲ್ಲಿ ಜನರ ಹತ್ರ ಭಯ ಓಡಿಸುವಂತ ಕೆಲಸ ಆಗ್ತಾ ಇದೆ ಅಂತ ಅದು ಹೇಳ್ತಾರೆ ಅಂತೇಳಿ ಮುಖ್ಯ ಅಲ್ಲ. ಈಗ ಜನರಲ್ಲಿ ಒಂದು ರೀತಿಯ ಆತಂಕ ಬರ್ತಾ ಇದೆ ಅಥವಾ ಒಂದು ಅಭಿಪ್ರಾಯ ಇದೆ, ಅದು ಹೋಗಲಾಡಿಸಬೇಕು, ನಾವು ಕ್ಲಿಯರ್ ಆಗಬೇಕು. ಆ ಸಂಸ್ಥೆಯ ದೃಷ್ಟಿಯಿಂದ ಕೂಡ ಅದು ಬಹಳ ಪ್ರಮುಖ ಆಗ್ತದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಈಗ BJPಯವರು ಅದನ್ನು ರಾಜಕೀಯ ಮಾಡಿ ಏನು ಆರಾಧನಾ ಸ್ಥಳಕ್ಕೆ ಇದು ಮಾಡ್ತಾರೆ, ಆರಾಧನಾ ಸ್ಥಳದನ್ನು ಮತ್ತಷ್ಟು ಪವಿತ್ರ ರೀತಿಯಲ್ಲಿ ಜಗತ್ತಿಗೆ ತೋರಿಸಬೇಕಾದ್ರೆ ಅದು ತನಿಖೆ ಕೂಡಲೇ ಆಗುವುದು ಒಳ್ಳೆಯದು. ಅನಾವಶ್ಯಕವಾಗಿ ಜನ ಹಗುರವಾಗಿ ಆ ಆರಾಧನಾ ಸ್ಥಳದ ಮೇಲೆ ಜನರು ಯಾವುದೇ ರೀತಿಯಾದಂಥ ವ್ಯಾಖ್ಯಾನ ಮಾಡಬಾರ್ದು. ತನಿಖೆ ಆಗೋದಕ್ಕಿಂತ ಮುಂಚೆ ಒಬ್ಬರ ಮೇಲೆ ಕಾಯಬೇಕು, ಎಲ್ಲರೂ ತಾಳ್ಮೆಯಿಂದ. BJPಯವರು ಕೂಡ ಕಾಯಬೇಕು. ತಪ್ಪಿತಸ್ಥರು ಯಾರಾದರೂ ಶಿಕ್ಷೆ ಆಗಬೇಕು. ತಪ್ಪಿತಸ್ಥರು ಅದು ನಿಜವಾಗಿ ಘಟನೆಗಳು ನಡೆದಿದೆಯೋ ಇಲ್ಲವೋ ಅದೇ ಗೊತ್ತಿಲ್ಲ. ಆದರೆ ಸುಮ್ಮನೆ ಆರೋಪ ಮಾಡೋದು ಸರಿ ಅಲ್ಲ. ಈ ಬಗ್ಗೆ ಹಗುರವಾಗಿ ಯಾರು ಮಾತಾಡ್ಬೋದು. ಈಗ ತಾವು ಕೂಡ ಭಾಳ ಆಗ್ಬೋದಾ ಅಂತ ನೋಡಿ. ಯಾವುದು ಶಾಶ್ವತ ಅಲ್ಲ. ನಾನು CM ಆಗಿದ್ದೆ, ಶಾಶ್ವತ ಅಲ್ಲ. ಅಥವಾ ಯಾರಾದರೂ ನಿಜಲಿಂಗಪ್ಪನವರು CM ಆಗಿದ್ದೆ, ಅವರು ಶಾಶ್ವತನ? ಆ ಥರ ಯಾರೂ ಶಾಶ್ವತ ಅಲ್ಲ. ಅವರವರ ಅವಧಿಗೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಅದರ ಬಗ್ಗೆ ಹೆಚ್ಚು ಈಗಿನ ಮುಖ್ಯಮಂತ್ರಿ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಚಿಂತೆ ಮಾಡಬಾರ್ದು. ಈಗ ನಿಮಗೆ ಎಷ್ಟು ಟೈಮ್ ಇದೆ ಅದರಲ್ಲಿ ಕೆಲಸ ಮಾಡಿ ಜನರಿಗೆ ತೋರಿಸಿ. ಈಗ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬಾರ್ದು. ಈ ದೇಶದಲ್ಲಿ ಹಂಗರ್ ಇಂಡೆಕ್ಸ್ ಇದೆ, ನೋಡಿದ್ದೀರಾ? ವರ್ಲ್ಡ್ ಇಂಡೆಕ್ಸ್. ಅದರಲ್ಲಿ ನಮ್ಮ ಸ್ಥಾನ ಏನಿದೆ? ಅತಿ ಕೆಳಗಿನ ಹಂತದಲ್ಲಿದೆ. ಆದ್ದರಿಂದ ಹಸಿವಿನಿಂದ ಜನ ಈ ರಾಷ್ಟ್ರವನ್ನು ಮುಕ್ತ ಮಾಡಬೇಕು. ಅದೇ ಪ್ರಕಾರ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ನಾವು ದಿ ಲೋವೆಸ್ಟ್. ಜನಗಳನ್ನು ಸಂತೋಷವಾಗಿರಬೇಕು. ಆದ್ದರಿಂದ ಅನೇಕ ರೀತಿಯಲ್ಲಿ ಈ ಗ್ಯಾರಂಟಿಗಳು ಈ ರೀತಿಯ ಅಸಮತೋಲನ ಏನಿದೆ, ಏರು ತಗ್ಗಿದೆ, ಅದನ್ನು ಸರಿಪಡಿಸತಕ್ಕಂಥ ಕೆಲಸಗಳನ್ನು ಈ ಗ್ಯಾರಂಟಿಗಳು ಮಾಡ್ತಾರೆ. ಗ್ಯಾರಂಟಿಗಳ ಅದನ್ನು ಅರಿತುಕೊಂಡೇ ಈಗಿನ ಮೋದಿಯವರು ಕೂಡ ಆ ಗ್ಯಾರಂಟಿಗಳನ್ನು ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಎಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ? ನಾವು ಮಾಡಿದ ಗ್ಯಾರಂಟಿಗಳನ್ನು ಅವರೇ ಅನೇಕ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಲಿಲ್ಲ. ಆದ್ದರಿಂದ ಇದರ ಬಗ್ಗೆ ರಾಜಕೀಯ ಇಲ್ಲಿ BJPಯವರು ಮಾಡ್ತಾರೆ, ಆದರೆ BJP ರಾಜ್ಯದಲ್ಲಿ ಅವರು ಗ್ಯಾರಂಟಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದರ ಅನುಷ್ಠಾನಕ್ಕೆ ಹೋಗಲಿ ಬಡತನದ ಹಸಿವಿನ ನಿವಾರಣೆಗಾಗಿ ರೈತರ ಒಂದು ಬವಣೆಗೆಯನ್ನು ಹೋಗಲಾಡಿಸತಕ್ಕಂಥ ಅನೇಕ ಕೆಲಸ ನಾವು ಮಾಡ್ತೇವೆ. ಗ್ಯಾರಂಟಿ ಅದರಲ್ಲಿ ಒಂದು ಭಾಗ. ಗ್ಯಾರಂಟಿ ಓಕೆ ಸರ್, ಗ್ಯಾರಂಟಿ ಮಾಡೋದು ತಪ್ಪಲ್ಲ. ಗ್ಯಾರಂಟಿ ಆಯಿತು, 80ರಲ್ಲಿ ಆಗಲಿಲ್ಲ, 92ರಲ್ಲಿ ಆಯಿತಾ? ನಾನು 2 ವರ್ಷದಲ್ಲಿ 50 ವರ್ಷದಲ್ಲಿ ಏನು ಸಾಧನೆ ಮಾಡಬೇಕು ಅದನ್ನು ಮಾಡಿದೆ. ಅದರಲ್ಲಿ ಮುಖ್ಯ ಎಷ್ಟು ವರ್ಷದ ಮುಖ್ಯಮಂತ್ರಿ ಆಗಿದ್ರು ಅಂತ ಲೆಕ್ಕ ಅಲ್ಲ. ಸಾಧನೆ ಏನು ಮಾಡಿದರೆ, ಈಗ ನಿಮ್ಮ ಆಲ್ಮಟ್ಟಿ ಡ್ಯಾಮ್ ಇದೆ, ಅದು 64ರಲ್ಲಿ ಆಗಿನ ಪ್ರಧಾನ ಮಂತ್ರಿಗಳಾಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿದರು. ಅಡಿಗಲ್ಲು ಹಾಕಿ ಮಾಡಿ ಅಡಿಗಲ್ಲೇ 1 ಇಂಚು ಮೇಲೆ ಬರಲಿಲ್ಲ. ನಾನು ಆಲೋಚನೆ ಮಾಡಿದೆ, ಯಾಕೆ ಇದು ನಾನು ಮುಖ್ಯಮಂತ್ರಿ ಆದ ಕೂಡಲೇ ಮೊದಲು ಮಾಡಿದ ಕೆಲಸ ಅಂತ ಹೇಳಿದರೆ ಇದು ಯಾಕೆ ಮೇಲೆ ಬರಲಿಲ್ಲ, ಯಾಕೆ ಮೇಲೆ ತರಬಾರ್ದು ಅಂತೇಳಿ. ಅದಕ್ಕೆ ಹಣದ ಕೊರತೆ ಭಾಳ ಪ್ರಮುಖವಾಗಿತ್ತು. ಅದಕ್ಕೆ ನಾನು ಈ ಕೃಷ್ಣ ಜಲಭಾಗ್ಯ ನಿಗಮ ಅಂತೇಳಿ ಒಂದು ಅಥಾರಿಟಿ ಕ್ರಿಯೇಟ್ ಮಾಡಿ ಅದರಲ್ಲಿ ಬಾಂಡ್ಸ್ನಲ್ಲಿ ಹಣ ರೈಸ್ ಮಾಡಿ ನಾವು ಕೆಲಸ ಶುರು ಮಾಡಿದ್ವಿ.
ಕೆಲಸ ಶುರು ಮಾಡಿ 2.5 ವರ್ಷ ಅವಧಿಯಲ್ಲಿ 518 ಮೀಟರ್ ಏರಿಸಿದ್ರು. ಆಮೇಲೆ 6 ಮೀಟರ್ 5 ಮೀಟರ್ ಏನೋ ಗೇಟ್ ಮಾಡಬೇಕು ಅಂತೇಳಿ ಅಂದಿನ ಪ್ಲಾನಿಂಗ್ ಕಮಿಷನಿಂದ ಅಪ್ರೂವಲ್ ತಗೊಂಡೆವು, ಗೇಟ್ ಹಾಕ್ಬೋದು ಅಂತೇಳಿ. ಗೇಟ್ ನಾನು ಫಿಕ್ಸ್ ಮಾಡಿದ್ದೆ. ಆದರೆ ಕೆಲವು ರಾಷ್ಟ್ರ ಮಟ್ಟದ ಅಧಿಕಾರದ ಬದಲಾವಣೆಯಿಂದಾಗಿ, ಇಲ್ಲಿ ರಾಜ್ಯ ಮಟ್ಟದ ಅಧಿಕಾರದ ಬದಲಾವಣೆಯಿಂದಾಗಿ ನಾನು ಏನು ಅದು ಈಗಲೂ ನೀವು ನೋಡ್ಬೋದು, ಅಲ್ಲಿ ಕೆಳಗಡೆ ಇದೆ ಆ ಗೇಟ್ಸ್ಗಳು ಕತ್ತರಿಸಿ ಹಾಕಿದ್ರು. ಆಗಿನ ಅಧಿಕಾರದವರು ಕತ್ತರಿಸಿ ಅದರ ಮೂಲೆ ಸೇರಿಸಿದ್ರು. ಇವತ್ತಿಗೂ ಆ ಗೇಟನ್ನು ರೀಫಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಏನು ವಾದ ಮಂಡನೆ ಮಾಡಿದ್ದೇನೆ, ಯಾವ ಆಧಾರದ ಮೇಲೆ ನಾನು ಗೇಟ್ ಫಿಕ್ಸ್ ಮಾಡಿದ್ದೇನೆ, ಅದನ್ನು ಸುಪ್ರೀಂ ಕೋರ್ಟು ಒಪ್ಪಿದೆ. ಆದರೆ ಒಪ್ಪಿದ ಮೇಲೆ ಕೂಡ 4-5 ವರ್ಷದಿಂದ ಗೇಟ್ ಫಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಇದೆಲ್ಲ ಘಟನೆ. ಅದರ ಬಗ್ಗೆ ತಪ್ಪು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಡೆಪ್ಟಿ CM ಆಗಿದ್ದವರು CM ಆಗಬೇಕು ಅಂತೇಳಿ ಆಸೆ ಪಡ್ತಾರೆ. ಕೆಲವು ಸಾರಿ ಡೆಪ್ಟಿ CM ಆಗಿದ್ದವರು ಡೆಪ್ಟಿ CM ಆಗಿ ನಿವೃತ್ತಿ ಆಗುವುದು ಇದೆ. ಈಗ ಉದಾಹರಣೆಗೆ ನಾನು ಮುಖ್ಯಮಂತ್ರಿ ಇರುವಾಗ SM ಕೃಷ್ಣ ಅವರು ಡೆಪ್ಟಿ CM ಆಗಿದ್ದು, ಅವರು ಮುಖ್ಯಮಂತ್ರಿ ಆಗಲಿಲ್ಲ. ಆದ್ದರಿಂದ ಇದೆಲ್ಲ ಇತಿಹಾಸದ ಬೇರೆ ಬೇರೆ ಘಟನೆಗಳು. ಆದ್ದರಿಂದ ಇದರ ಬಗ್ಗೆ ಯಾರು ಕೂಡ ನನಗೆ ಆಗಲಿಲ್ಲ ಅಂತೇಳಿ ಮತ್ತೆ ಪಶ್ಚಾತ್ತಾಪ ಪಡೋದು ಮಾಡ್ತಾರೆ. ಈಗೇನಾಗಬೇಕು ಹಾಗಾಗಬೇಕು, ಮತ್ತೆ ಪಶ್ಚಾತ್ತಾಪ ಪಡಬೇಕಾದಂಥ ಅವಶ್ಯಕತೆ ಇದೆ. ಸರ್, ಈಗ ಖರ್ಗೆಯವರು ಸರ್ ಈಗೂ ಕೂಡ ಕೇಳ್ತಾರೆ, ಏನು ಹೇಳ್ತಾರೆ? ರೇಸ್ ಒಲವು ತೋರಿಸುವಂಥದ್ದು ಇರ್ಬೋದು. ಯಾಕಂದರೆ ಒಬ್ಬರಿಗೆ ಆಸೆ ಇರ್ತದೆ, ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ರಾಜ್ಯದಲ್ಲಿ ನಾನು ಇರಬೇಕು ಅಂತೇಳಿ. ಅದು ಸಹಜ, ಅದಕ್ಕೆ ನಾನು ಆದರೆ ಉದಾಹರಣೆಗೆ 79ನೇ ಇಸವಿಯಿಂದ 1995ನೇ ಇಸವಿವರೆಗೆ ಇಡೀ ಕರ್ನಾಟಕ ರಾಜ್ಯದ ಸಂಘಟನೆ ನಾನೇ ನಿರ್ವಹಿಸಿಕೊಳ್ಳುವುದು. ಹಾಗಂತ ಹೇಳಿದರೆ ನನ್ನ ಬದಲು ಗುಂಡ್ರಾವ್ ಆದರು, ಅರ್ಥ ಆಯ್ತಲ್ಲ. ಆಮೇಲೆ ಬಂಗಾರಪ್ಪನವರು, ಆಮೇಲೆ ಅದಕ್ಕಿಂತ ಮೊದಲು ವೀರೇಂದ್ರ ಪಾಟೀಲ್ ಆದರು. ಅದಕ್ಕೆಲ್ಲ ನಾನಾಗಲಿಲ್ಲ, ಮತ್ತೊಂದು ಪಶ್ಚಾತ್ತಾಪ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಅರ್ಹತೆ ಇದ್ದರೆ, ನಮ್ಮ ಸರದಿ ಬಂದರೆ ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ. ಅದಕ್ಕೆ ನಾನು 10 ವರ್ಷಕ್ಕಾದೆ 80ರಲ್ಲಿ ಮುಖ್ಯಮಂತ್ರಿ ಆಗಬೇಕಿತ್ತು. ಆದರೂ ನನಗೂ ಆಸೆ ಇತ್ತು. ಕೇಂದ್ರದಲ್ಲಿ ಕೂಡ ಮುಖ್ಯಸ್ಥರು ನಾನೇ ಆಗಬೇಕು ಅಂತ ಹೇಳಿದರು. ಆದರೂ ಕೂಡ ಆಗಲಿಲ್ಲ. ಅದಕ್ಕೆ ಪಶ್ಚಾತ್ತಾಪ ನಾವು ಮುಖ್ಯಮಂತ್ರಿ ಆಗಿ, ಫೈನಾನ್ಸ್ ಮಿನಿಸ್ಟರ್ ಆಗಿ, ಮತ್ತು ಬೇರೆ ಬೇರೆ ಪಕ್ಷದ ಜವಾಬ್ದಾರಿ ನಾನು ನಿರ್ವಂಚನೆಯಿಂದ ನಿರ್ವಹಿಸಿಕೊಂಡು ಬಂದೆ. ಹಾಗೆ ಅಂತೇಳಿ ನಾನು ನಿಂದಲೇ ಪಕ್ಷ ಬಂತು ಅಂತೇಳಿ ನಾನು ಒಬ್ಬೊಬ್ಬರೇ ಹೇಳಲಿಕ್ಕಾಗಲಿಲ್ಲ. ಎಲ್ಲ ಈ ಪಕ್ಷ ಅಂದರೆ ಒಂದು ರೀತಿಯ ಸಂಘಟನೆ ಮತ್ತು ಅನೇಕ ವ್ಯಕ್ತಿ ಶಕ್ತಿಗಳು ಸೇರಿದಾಗ ಮಾತ್ರ ಒಂದು ಪಕ್ಷ ಕಟ್ಟೆಗೆ ಬರ್ತದೆ, ಆ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.